ಅಲ್ಲ ಗ್ರೀಷ್ಮ, ನಿಮ್ಮ ಮಾವ ನಮ್ಮಿಬ್ಬರನ್ನು ಇಲ್ಲಿಗೆ ಏನಕ್ಕೆ ಬರೋಕೆ ಹೇಳಿರ್ಬೋದು? ಹಾಂ, ನಿನ್ಗೇನಾದರೂ ಗೊತ್ತಾ? ಇಲ್ಲ ಮನೋಜ್, ನನಗಂತೂ ಏನು ಹೇಳಿಲ್ಲ. ನಾನು ಕೇಳಿದ್ದಕ್ಕೆ ನೀವಿಬ್ರು ಅಲ್ಲಿಗೆ ಬನ್ನಿ, ಅಲ್ಲೇ ಮಾತಾಡ್ತೀನಿ ಅಂತಂದ್ರು. ಅದಕ್ಕೆ ನಾನೇನು ಕೇಳಲಿಲ್ಲ. ಹೌದಾ? ಅಂಥ ವಿಷಯ ಏನಿರ್ಬೋದು? ಅಲ್ಲ, ಇಷ್ಟು ದೊಡ್ಡ ಕಂಪ್ನಿಗೆ ನಿಮ್ಮ ಮಾವ ಒಬ್ಬರೇ ಓನರಾ? ಹಾಂ, ಅಯ್ಯೋ, ಇದೊಂದೇ ಅಲ್ಲ, ಈ ಥರ ಇನ್ನು 3 ಕಂಪ್ನಿ ಇದೆ. ಅದೆಲ್ಲದಕ್ಕೂ ನಮ್ಮ ಮಾವನೇ ಓನರು. ಇದಕ್ಕೆ ಮೊದಲು ನಮ್ಮ ಅಮ್ಮನೂ ಇದೇ ಥರ ಒಂದು ಕಂಪ್ನಿ ನೋಡ್ಕೊತಾ ಇದ್ರು. ಆದರೆ ಕುಸುಮ ಬಂದಮೇಲೆ ಅಮ್ಮಂಗೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ಎಲ್ಲ ಮಾವ ಒಬ್ಬರೇ ನೋಡ್ಕೊತಾ ಇದ್ದಾರೆ. ಹೌದಾ? ಏನಾದ್ರೂ ನಿಮ್ಮ ಮಾವೊಂದು ಒಳ್ಳೆ ಅದೃಷ್ಟ. ಅಷ್ಟು ದೊಡ್ಡ ಮನೆಗೆ ಇಂಥ 3 ಕಂಪ್ನಿ ಬೇರೆ ಇದಾವೆ ಅಂತ ಹೇಳ್ತೀಯ. ಇದೆಲ್ಲದಕ್ಕೂ ನಿಮ್ಮ ಮಾವ ಒಬ್ಬರೇ ವಾರಿಸ್ತಾ ಇರುವಲ್ಲ ಅಂದಂಗೆ. ನಿನಗೆ ಅಂದರೆ ನಿಮ್ಮ ಅಮ್ಮಂಗೆ ಅಣ್ಣ ತಮ್ಮ ಅರುಣ್ ಒಬ್ಬನೇ ಇರೋದಾ? ಬೇರೆ ಗಂಡು ಮಕ್ಳು ಯಾರು ಇಲ್ವಾ? ಇಲ್ಲ, ಅಮ್ಮ ಮತ್ತು ಮಾವ ಇವರಿಬ್ಬರೇ ಮಕ್ಕಳು. ಇಂಥ ಮನೆ ಹುಟ್ಬೇಕಂದ್ರೆ ಅದೃಷ್ಟ ಮಾಡಬೇಕು. ನೋಡು ನಾನು ಅದೃಷ್ಟ ಹೆಂಗಿದೆ ಅಂತ. ನನಗೆ ಇದಕ್ಕೊಂದು ಮನೆ ನೆಟ್ಟಿಗಿಲ್ಲ. ಆದರೆ ನಿಮ್ಮ ಮಾವನಿಗೆ ಇಷ್ಟೆಲ್ಲ ಆಸ್ತಿ ಇದೆ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ದೊಡ್ಡ ಶ್ರೀಮಂತ ಮನೆ ಮಗನಾಗ ಹುಟ್ಟಬೇಕು ಅಂತ ಆ ದೇವ್ರನ್ನ ಕೇಳ್ಕೊತೀನಪ್ಪ. ಆಯಿತು, ಇವಾಗ ಮಾವ ಏನು ಕರೆದಂತ ನೋಡೋಣ ಇರು. ಅಲ್ಲ, ನಾವು ಬಂದು ಇಷ್ಟೊತ್ತಾಯ್ತು, ಮಾವ ಎಲ್ಲಿ? ಹಾಂ ಸರ್, ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಮೀಟಿಂಗ್ ಇದೆ, ನೀವು ಅಟೆಂಡ್ ಮಾಡಲೇಬೇಕು ಸರ್. ಯಾಕೆಂದರೆ ಲಾಸ್ಟ್ ಟೈಮ್ ಹೀಗೆ ಮಿಸ್ ಮಾಡ್ಕೊಂಡಿದ್ರಿ, ಆಗ ನಮಗೆ ತುಂಬ ದೊಡ್ಡ ಲಾಸ್ ಆಗಿತ್ತು. ಆದರೆ ಈಗ ನೀವು ಹಂಗೆ ಮಾಡಬೇಡಿ ಸರ್, ಪ್ಲೀಸ್. ಓಕೆ, ನಾನು ನೋಡ್ಕೋತೀನಿ ಅದನ್ನು. ಒಂದು ಕೆಲಸ ಮಾಡಿ, 3 ಗಂಟೆಗೆ ಇದೆಯಲ್ಲ, 4 ಗಂಟೆ ಚೇಂಜ್ ಮಾಡಿ, ಓಕೆನಾ? ಓಕೆ ಸರ್, 1 ಅವರ್ ತಾನೇ, ಪರವಾಗಿಲ್ಲ. ಸರಿ. ಮತ್ತೇನಾದ್ರು ಇದೆಯಾ? ಇಲ್ಲ ಸರ್, ಅಂದಂಗೆ. ಓಕೆ, ಇದ್ದರೆ ನನಗೆ ಆಮೇಲೆ ಸಿಗಿ ನೀವು, ಆಯಿತಾ? ಆಮೇಲೆ ಹೇಳೂರಂತೆ. ಈಗ ಸ್ವಲ್ಪ ನನ್ನ ಕೆಲಸ ಇದೆ. ಶೂರ್ ಸರ್. ಗ್ರೀಷ್ಮಾ, ಮನೋಜ್ ಹೇಗಿದ್ದೀರಾ? ನೀವಿಬ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಮಾವ, ನಾವು ಚೆನ್ನಾಗಿದ್ದೀವಿ. ಅಂದಂಗೆ ಅಜ್ಜಿ ಎಲ್ಲ ಹೇಗಿದ್ದಾರೆ? ನೀನು ಕುಸುಮ ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಗ್ರೀಷ್ಮಾ. ಅಂದಂಗೆ ಮನೋಜ್, ನಿಮ್ಮ ಮನೆಗೆ ನಮ್ಮ ಗ್ರೀಷ್ಮಾ ಸೆಟ್ ಆದ್ಲಾ, ಅಡ್ಜಸ್ಟ್ ಆದ್ಲಾ? ಅಯ್ಯೋ ಸರ್, ನೀವು ಅದನ್ನು ಏನು ಕೇಳ್ತೀರಾ? ಅಲ್ಲ, ನಿಮ್ಮ ಮನೇಲಿ ಇಟ್ಕೊಂಡಿರ್ತಾರೆ, ನಂಗೆ ಇಟ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮದು ದೊಡ್ಡ ಅರಮನೆ, ನಮ್ಮದು ಸಣ್ಣದ ಗುಡಿಸಲು. ಹಾಗಾಗಿ ಹೇಗೋ ನಮ್ಮ ಮನೆಗೆ ಹೊಂದ್ಕೊಂಡು ಚೆನ್ನಾಗಿದ್ದಾಳೆ. ಅರೆ ಮನೋಜ್, ಯಾಕೆ ಹಂಗೆ ಹೇಳ್ತಿದ್ಯಾ? ನಾನು ನಿಂಗೆ ಯಾವಾಗಲಾದ್ರೂ ಹಾಗೆ ಹೇಳಿದ್ದೀನಾ? ಇಲ್ಲ ತಾನೇ? ಇವಾಗ ಮಾವ ಕೇಳ್ತಿದ್ರೆ ಯಾಕೆ ಹಂಗೆ ಹೇಳ್ತೀಯಾ? ಚೆನ್ನಾಗಿದ್ದೀಗಂತ ಹೇಳ್ಬೋದಾಗಿತ್ತಲ್ಲ. ಗ್ರೀಷ್ಮಾ, ಇರಲಿ ಬಿಡು. ಮಾವ, ನೀನು ನಮ್ಮಿಬ್ಬರನ್ನು ಇಲ್ಲಿಗೆ ಏನಕ್ಕೆ ಬರೋಕೆ ಹೇಳಿದ್ದು? ಹಾಂ, ಹೇಳ್ತೀನಿ ಗ್ರೀಷ್ಮಾ. ಮನೋಜ್, ನಾನು ನಿಮ್ಮಿಬ್ರಿಗೂ ಒಂದು ಆಫರ್ ಅಂತಲ್ಲ, ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಚಿಂತೆ ಇಲ್ಲ. ನಾನು ನಿಮ್ಗೊಂದು ಅವಕಾಶ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಕಾಶನಾ? ಏನು ಮಾವ ಹೇಳ್ತಾ ಇದೆಯಾ? ನಮ್ಮಿಬ್ರಿಗೂ ಒಂದು ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಹೇಳು. ಅದೇನಿಲ್ಲ ಗ್ರೀಷ್ಮಾ, ನೀನು ಮತ್ತು ಮನೋಜ್ ಇಬ್ಬರು ಚೆನ್ನಾಗಿ ಓದ್ಕೊಂಡಿದ್ದೀರಾ. ನಿಮ್ಮಿಬ್ರಿಗೂ ಎಲ್ಲೇ ಕೆಲಸ ಹೋದ್ರೂ ಸಂಬಳಕ್ಕೇನು ತೊಂದರೆ ಇಲ್ಲ. ಹಾಗಾಗಿ ನೀವು ಬೇರೆ ಕಡೆ ಹೋಗಿ ಮಾಡೋ ಕೆಲಸನ ಇಲ್ಲೇ ನನ್ನ ಆಫೀಸಲ್ಲಿ ಯಾಕೆ ಮಾಡಬಾರ್ದು? ಸರ್, ನೀವು ಏನು ಹೇಳ್ತಾ ಇದ್ದೀರಾ? ನಾವು ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋದಾ? ಹೌದು ಮನೋಜ್. ಮಾವ, ಬೇಡ ಮಾವ, ಅದೆಲ್ಲ ಚೆನ್ನಾಗಿರೋದಿಲ್ಲ. ಸಂಬಂಧಿಕರಾಗಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಸೆಟ್ ಆಗಲ್ಲ ಮಾವ. ಬೇಡ, ಪರವಾಗಿಲ್ಲ, ನಾವು ಬೇರೆ ಕಡೆ ಜಾಬ್ ಟ್ರೈ ಮಾಡ್ತಾ ಇದ್ದೀವಿ. ನಾವು ಬೇರೆ ಕಡೆನೇ ಮಾಡ್ತೀವಿ ಮಾವ, ತಪ್ಪು ತಿಳ್ಕೊಬೇಡ. ಗ್ರೀಷ್ಮಾ, ಅದು ಹಾಗಲ್ಲ, ಯೋಚನೆ ಮಾಡು. ಅದು ನಾನು ನಿಂಗೆ ಏನು ಕೇಳ್ತೀನಿ ಅಂತ ಅರ್ಥ ಮಾಡ್ಕೊ. ನೀನು ಅಲ್ಲಿ ಹೋಗಿ ಅಂದರೆ ಮನೋಜ್ ಮನೇಲಿ ಕಷ್ಟಪಡ್ತಾ ಇದ್ದೀನೋ ಅಂತ ಇಲ್ಲಿ ಅಮ್ಮ ದಿನಾಗಲೂ ಒಂದೇ ಕೊರಗು. ಅದು ಅಲ್ಲದೆ ನಮ್ಮ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೀವು ಇಲ್ಲೇ ಕೆಲಸ ಮಾಡಿದ್ರೆ ಅಮ್ಮಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂದರೆ ಮಾವ, ಅಜ್ಜಿ ಹಿಂಗೆಲ್ಲ ಮಾಡ್ತಾ ಇದ್ದಾರಾ? ಒಂದು ಕೆಲಸ ಮಾಡು, ನಾನು ಅಜ್ಜಿ ಹತ್ರ ಮಾತಾಡ್ತೀನಿ. ನಾನು ಚೆನ್ನಾಗಿದ್ದೀನಿ, ಸುಖವಾಗಿದೆ ಅಂತ ಅಜ್ಜಿಗೆ ಅರ್ಥ ಮಾಡಿಸ್ತೀನಿ. ಅದನ್ನು ಬಿಟ್ಟು ನೀನು ಈ ರೀತಿ ನಮಗೆಲ್ಲ ಕೆಲಸ ಕೊಟ್ಟರೆ ಬೇಡ ಮಾವ. ಅದು ಅಲ್ಲದೆ ಕುಸುಮ ಏನಾದರೂ ಅನ್ಕೋತಾಳೆ. ಅರೆ ಗ್ರೀಷ್ಮಾ, ಸುಮ್ಮಿರು. ಕುಸುಮ ಅವ್ರು ಏನೂ ಅಂದ್ಕೊಳ್ಳಲ್ಲ, ನಿನ್ಗೆ ಅರ್ಥ ಆಗಲ್ಲ. ಬಾ ಈ ಕಡೆ. ಸರ್, ನೀವೇನು ಯೋಚನೆ ಮಾಡ್ಕೋಬೇಡಿ. ಎಲ್ಲೋದ್ರೂ ಕೆಲಸ ಮಾಡಲೇಬೇಕಲ್ಲ, ಅದೇ ಕೆಲಸನ
ಇದೇ ಕಂಪ್ನಿಗೋಸ್ಕರ ಮಾಡಿದ್ರೆ ಕಂಪ್ನಿಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ, ಹಾಗೆ ನಿಮಗೂ. ಥ್ಯಾಂಕ್ ಯು ಮನೋಜ್, ಥ್ಯಾಂಕ್ ಯು ಸೋ ಮಚ್. ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ನಂಗೆ ಅದೇ ಖುಷಿ. ಅಂದಾಗೆ ನೀವು ನಾಳೆಯಿಂದ ಬಂದು ಡ್ಯೂಟಿಗೆ ಜಾಯ್ನ್ ಆಗಿಬಿಡಿ. ಹಾಂ, ಸರಿ ಸರಿ. ಸರ್, ನಿಮ್ಗೊಂದು ಅರ್ಜೆಂಟ್ ಕಾಲ್ ಇದೆ. ಹಾಂ, ನಡೀರಿ ಬಂದೆ. ಗ್ರೀಷ್ಮಾ, ನಾನು ಹೇಳಿದಂಗೆ ಅರ್ಥ ಆಯ್ತಲ್ಲ, ನಾಳೆ ಮಿಸ್ ಮಾಡಬೇಡಿ. ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ ಕೆಲಸ, ಬರ್ತೀನಿ. ಮನೋಜ್, ನೀನಕ್ಕೆ ಹಿಂಗೆ ಮಾಡಿದೆ? ನೀನು ಏನಕ್ಕೆ ಒಪ್ಕೊಂಡೆ? ಅಲ್ಲ ಕಣೋ, ಸಂಬಂಧಿಕರ ಜೊತೆ ಕೆಲಸ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಗೆ ಸಂಬಂಧನೂ ಉಳ್ಕೊಳ್ಳಲ್ಲ. ಹಾಗಾಗಿ ನಾವು ಬೇರೆ ಕಡೆ ಕೆಲಸ ಟ್ರೈ ಮಾಡಬೇಕಾಗಿತ್ತು. ಇವಾಗ ಅರ್ಜೆಂಟ್ ಏನಿತ್ತು ಅಂತ. ಗ್ರೀಷ್ಮಾ, ನಿಂಗೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ನೀನೇ ನೋಡ್ತಾ ಇದ್ದಿಲ್ಲ ನನ್ನ ಆರ್ಥಿಕ ಸಮಸ್ಯೆ ಎಷ್ಟಿದೆ ಅಂತ. ಹಾಗಾಗಿ ನನಗೂ ಸ್ವಲ್ಪ ಕೆಲಸ ಅರ್ಜೆಂಟಾಗಿ ಬೇಕಿತ್ತು. ನಾನು ನೋಡಿರೋ ಕೆಲಸ ಯಾವಾಗ ಸಿಗುತ್ತೋ, ಇಷ್ಟಕ್ಕೂ ಸಿಗುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ. ಸಿಕ್ಕಿರೋ ಕೆಲಸನ ಯಾಕೆ ಕಳ್ಕೊಬೇಕು? ಹಾಗಾಗಿ ಒಪ್ಕೊಂಡೆ. ಬೇಜಾರು ಮಾಡ್ಕೋಬೇಡ. ಇದನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಕಾಣಿಸಿಲ್ಲ. ಹೌದು, ನೀನು ಹೇಳ್ತದ್ದು ಸರಿ ಇದೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಇವಾಗ ಚೆನ್ನಾಗಿಲ್ಲ, ಒಪ್ಕೊಳ್ತೀನಿ. ನಂಗೆ ಯಾಕೋ ಈ ಆಫೀಸಲ್ಲಿ ಕೆಲಸ ಮಾಡೋದು ಇಷ್ಟ ಆಗ್ತಾ ಇಲ್ಲ. ಸರಿ, ನಿನಗೋಸ್ಕರ ಒಪ್ಕೊಳ್ತೀನಿ. ಆದರೆ ಪರ್ಮನೆಂಟ್ ಅಲ್ಲ, ನಮಗೆ ಬೇರೆ ಕಡೆ ಕೆಲಸ ಸಿಕ್ಕಿದ ತಕ್ಷಣ ನಾವಿಲ್ಲಿ ಬಿಟ್ಟೋಗೋಣ, ಆಯಿತಾ? ಹಾಂ, ಸರಿ, ಹಾಗೆ ಮಾಡೋಣ. ಸದ್ಯಕ್ಕೆ ನಮ್ಮ ಕೆಲಸ ಸಿಗ್ತಲ್ಲ, ಈ ವಿಷಯ ನಾವು ಆದಷ್ಟು ಬೇಗ ಅಮ್ಮಂಗೆ ಹೇಳಬೇಕು. ನಡಿ. ಹಾಂ, ಸರಿ, ಬಾ. ಏನಮ್ಮ, ನಿನ್ನ ಗಂಡ ಯಾವಾಗಾದ್ರೂ ಮನೆಗೆ ಬಂದೋ ಇಲ್ವೋ? ಅಲ್ಲ ಅಣ್ಣ, ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಏಕಾಏಕಿ ಮನೆ ಒಳಗೆ ಬಂದ್ಬಿಟ್ಟು ನಿನ್ನ ಗಂಡ ಇದ್ವಾ ಅಂತ ಕೇಳಿದ್ರೆ ಏನು ಆನ್ಸರ್ ಕೊಡ್ಬೇಕು ನಾನು? ಅಲ್ಲ, ಅಷ್ಟಕ್ಕೂ ನೀವು ಯಾರು? ನೀವು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಅದು ಅಲ್ಲದೆ ನನ್ನ ಗಂಡನ ಬಗ್ಗೆ ಏನಕ್ಕೆ ಕೇಳ್ತಿದ್ದೀರಾ? ಅದನ್ನು ಹೇಳಿ ಮೊದಲು. ಹೇಳ್ತೀನಮ್ಮ, ನನ್ನ ಹೆಸರು ಪೈಲ್ವನ್ ಪಾಪಣ್ಣ ಅಂತ. ನಿನ್ನ ಗಂಡ ಇದ್ದಾನಲ್ಲ ಮದನ್ ಅಂತ, ಅವನು ನನ್ನ ಹತ್ರ ಸಾಲ ತಗೊಂಡಿದ್ದಾನೆ. ಏನು? ನೀವೇನು ಹೇಳ್ತಾ ಇದ್ದೀರಾ? ನಮ್ಮ ಯಜಮಾನರು ನಿಮ್ಮ ಹತ್ರ ಸಾಲ ತಗೊಂಡಿದ್ದಾರಾ? ಅದು ಯಾವಾಗ, ಮತ್ತೇನಕ್ಕೆ, ಎಷ್ಟು ಅಂತ? ಏನಕ್ಕೆ ಅಂತ ನಾನು ಕೇಳಕ್ಕೆ ಹೋಗಲ್ಲಮ್ಮ. ಜನ ಬಂದು ನನ್ನ ಹತ್ರ ಸಾಲ ಕೊಡಿ ಅಂತ ಕೇಳ್ತಾರೆ, ನಾನು ಕೊಡ್ತೀನಿ. ಅದನ್ನು ಬಿಟ್ಟು ಕಾರಣ ಕಟ್ಕೊಂಡು ನನಗೇನು ಆಗಬೇಕು? ನನಗೇನು ಬೇಕು? ಬಡ್ಡಿ ಬೇಕು. ಇಷ್ಟು ತಿಂಗಳು ಕರೆಕ್ಟಾಗಿ ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ದ, ಆದರೆ ಇವಾಗಲೇ ಆಸಾಮಿ ಅಡ್ರೆಸ್ಸೇ ಇಲ್ಲ. ನಾನು ಹೋಗಿ ಅವನ ಆಫೀಸ್ ಹತ್ರ ವಿಚಾರಿಸಿದ್ರೆ ಅವನ ಆಫೀಸ್ಗೂ ಬರ್ತಾ ಇಲ್ವಂತೆ, ಊರಲ್ಲೇ ಇಲ್ವಂತೆ. ಅದಕ್ಕೆ ನಿಮ್ಮ ಮನೆ ಅಡ್ರೆಸ್ ಎಲ್ಲ ಉಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಹೌದಾ? ಅಲ್ಲ ಅಣ್ಣ, ನಮ್ಗೆ ಇದ್ರ ಬಗ್ಗೆ ಯಾವತ್ತೂ ಅವ್ರು ಏನು ಹೇಳಲೇ ಇಲ್ವಲ್ಲ. ಇವಾಗ ಅವ್ರು ಇಲ್ದೇ ಇರೋ ಟೈಮಲ್ಲಿ ಬಂದು ನೀವು ಸಾಲ ತಗೊಂಡಿದ್ದಾರೆ ಹಾಗೆ ಹೀಗೆ ಅಂದರೆ ನಾನು ಹೇಗೆ ನಂಬೋದು? ನನಗೆ ಚೆನ್ನಾಗಿ ಗೊತ್ತಮ್ಮ. ಹೀಗೆ ಜನಗಳು ತೊಗೊಂಡು ಒಂಥರ ಇರ್ತಾರೆ, ಕೊಡಬೇಕಾದ್ರೆ ಮತ್ತೊಂದು ಥರ ನಾಟಕ ಆಡ್ತಾರೆ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವು ಇರ್ತೀವಲ್ಲ, ಏನೂ ಪ್ರೂಫ್ ಇಲ್ದರೆ ಸಾಲ ಕೊಟ್ಬಿಡ್ತೀವ. ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಅವನದು ಆಧಾರ್ ಕಾರ್ಡು ಅಷ್ಟೇ ಇಲ್ಲ, ನಿಂದು ಆಧಾರ್ ಕಾರ್ಡು ಇದೆ, ನಿಮ್ಮ ಮನೆ ಪತ್ರ ಇದೆ. ಹಾಂ, ನಿಮ್ಗೊಂದು ಸೈಟ್ ಬೇರೆ ಇದೆಯಲ್ಲ ವಿಲ್ಸನ್ ಗಾರ್ಡನಲ್ಲಿ, ಅದ್ರ ಪೇಪರೂ ನನ್ನ ಹತ್ರನೇ ಇದೆ. ಅಯ್ಯೋ ಅಣ್ಣ, ಅಂದರೆ ಇಷ್ಟೆಲ್ಲ ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಹಾಗಾದ್ರೆ ಒಂದು ಸಾಲ ತಗೊಂಡಿರೋದು ನಿಜಾನೇ ಆಗಿರುತ್ತೆ ಬಿಡಿ. ಅಂದಂಗೆ ಎಷ್ಟು ತಗೊಂಡಿದ್ದಾರೆ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 15 ಲಕ್ಷ ತಗೊಂಡಿದ್ದಾನೆ. ಅಯ್ಯೋ ದೇವ್ರೇ, 15 ಲಕ್ಷನಾ? ಅಲ್ಲ, ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಅವ್ರಿಗೆ ಏನಿತ್ತು ಅಂತ? ನೋಡಮ್ಮ, ನನಗನ್ನಿಸ್ತಿದೆ ಈ ವಿಷಯ ನಿಂಗೆ ಗೊತ್ತಿಲ್ಲ ಅಂತ. ನಿನ್ನ ಮಾತಲ್ಲಿ ನಂಗೆ ಅರ್ಥ ಆಗ್ತಿದೆ. ಅಂದಂಗೆ ಅವನು ಎಲ್ಲೋಗಿದ್ದಾನೆ? ಅಣ್ಣ, ನಾವು ನಿಜವಾಗ್ಲೂ ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಅಣ್ಣ. ಅದೇನು ಅಂದರೆ ನಮ್ಮ ಮತ್ತು ಅವ್ರ ಮಧ್ಯೆ ಸ್ವಲ್ಪ ಜಗಳ ಆಯಿತು, ಹಾಗಾಗಿ ನಾನು ಸಿಟ್ಟು ಮಾಡ್ಕೊಂಡು ಎಲ್ಲ ಹೊಂಟೋಗಿದ್ದಾರೆ. ಆಯ್ತಮ್ಮ, ನಿನ್ನ ಮಾತನ್ನ ನಾನು ನಂಬ್ತೀನಿ. ಯಾಕೆಂದರೆ ನಿನ್ನ ಮುಖ ನೋಡ್ರೆ ನನಗೆಲ್ಲ ಅರ್ಥ ಆಗ್ತಾ ಇದೆ. ಒಂದು ವೇಳೆ ಅವನು ನನಗೆಲ್ಲನ ಸಿಕ್ಕಿದ್ರೆ ಮಾತ್ರ ನಾನು ಖಂಡಿತ ಬಿಡಲ್ಲ. ಆವಾಗ ನನ್ನ ದಯವಿಟ್ಟು ಬಂದು ಕೇಳಬೇಡ, ಸರಿನಾ? ನನ್ನ ಸಾಲ ಬಡ್ಡಿ ಹಸುರು ಎಲ್ಲ ಸೇರಿಸಿ ವಸೂಲಿ ಮಾಡೋವರೆಗೂ ನಾನು ಸುಮ್ಮನೆ ಬಿಡಲ್ಲ ಅವನನ್ನು. ಇವ್ರಿಗೆ ಏನಾಗಿದೆ ಅಂತ ಇರಬೇಕಾದ್ರೆ ಒಂಥರ ಸಮಸ್ಯೆ ಕೊಡ್ತಿದ್ರು, ಈಗ ಇಷ್ಟೊಂದು ದುಡ್ಡು ಸಾಲ ಮಾಡೋವಂಥದ್ದು ಏನಾಗಿತ್ತು ಅವ್ರಿಗೆ? ಅಷ್ಟೆಲ್ಲ ದುಡ್ಡು ತಗೊಂಡು ಏನು ಮಾಡಿದ್ರು, ಯಾರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಅಂದರೆ 6 ತಿಂಗಳು ಮೊದಲ ಅಂದರೆ ಅವರು ನನ್ನ ಜೊತೆ ಇದ್ರ, ಹೌದಲ್ವಾ? ಅವ್ರ ನನ್ನ ಬಿಟ್ಟೋಗಿ 6 ತಿಂಗಳಾಗಿದೆ. ಅಂದರೆ ಮನೆ ಬಿಟ್ಟು ಹೋಗಕ್ಕೆ ಮೊದಲು ದುಡ್ಡು ತಗೊಂಡು ಹೋದ್ರ, ಪತ್ರ ಆಧಾರ್ ಕಾರ್ಡ್ ಎಲ್ಲ
ಮಾಡಿಲ್ಲ. ಚೇಚೆ, ಹಂಗೆ ಮಾಡಿದ್ರೆ ಮಾನ ಮತ್ತೆಲ್ಲ ಹೊರಟೋಗುತ್ತೆ. ಇವಾಗ ಏನು ಮಾಡಲಿ? ಅಯ್ಯೋ ದೇವ್ರೇ, ಇವ್ರು ಬೇರೆ ನನ್ನ ಕೈ ಸಿಕ್ಕರೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಯಾರ ಥರ ಸುಮ್ಮನೆ ಬಿಟ್ಟು ಅಷ್ಟು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂದರೆ ಏನು ಮಾಡಲಿ ನಾನು? ಆಂಟಿ, ನಿಮ್ಮ ಸೊಸೆ ಎಲ್ಲೋಗಿದ್ದಾಳೆ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಆವಾಗಿಂದ ನೋಡ್ತೇವೆ ಈಚೆ ಕಡೆ ಬರ್ತಾಳ ಅಂತ, ಆದರೆ ಅವಳು ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋಗಿದ್ದಾಳೆ ಅವಳು? ಮಾಡೋದೆಲ್ಲ ಮಾಡ್ತಾಳೆ, ಇವಾಗ ನನ್ನ ಕೈ ಸಿಗದೆ ತಪ್ಪಿಸ್ಕೊಂಡು ಓಡ್ತಾ ಇದ್ದಾಳೆ. ಬರಲಿ, ಅಷ್ಟೊಂದು ದೊಡ್ಡ ಜೋರಾಗಿ ಜಗಳ ಮಾಡ್ದಲ್ಲ ಮಾರ್ಕೆಟಲ್ಲಿ, ಇವಾಗ ಅದೇ ಇಲ್ವ ಅವಳಿಗೆ? ಓಯ್ ಆಂಟಿ, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ನಿನ್ನ ಸೊಸೆ ಎಲ್ಲೋಗಿದ್ದಾಳೆ ಅಂತ ಕೇಳಿಸ್ತಿಲ್ವಾ? ಅಯ್ಯೋ, ನೀನು ಮಾಲಲ್ವೇಲಮ್ಮ? ಬಾ, ನನ್ನ ಕಷ್ಟ ಕೇಳಕ್ಕೆ ಹೇಳ್ಕೊಳಕ್ಕೆ ಯಾರು ಇಲ್ವಲ್ಲ ಅಂತ ಕೊರಗ್ತಿದ್ದೆ, ಆದರೆ ನೀನಾದ್ರೂ ಬಂದಿಲ್ಲಮ್ಮ. ಬಾ, ಕುತ್ಕೋ ಬಾ. ಇದೇನಿದು? ಅಯ್ಯೋ, ನನ್ನ ಕಷ್ಟ ಏನು ಅಂತ ಹೇಳ್ಕೊಂಡ್ಲಿ ಅಮ್ಮ. ನನಗೆ ಬಂಗಾರದಂಗಿದ್ಲು ನನ್ನ ಸೊಸೆ. ಅಂತ ಒಳ್ಳೆ ನಂಬ್ದಿರ ಈ ಮನೇಲಿ ಇರ್ದಿರ ಆ ಹಾಳೋ ದೊಡ್ಡ ಸೊಸೆ ಇದ್ದಾಳೆ ಅಂತ ನಾನು ದೊಡ್ಡದಾಗ ನೋಡ್ಕೋತಾಳೆ ಅಂತ ಹೋದೆ. ಆದರೆ ಅವಳು ಇಷ್ಟು ವರ್ಷ ನಾಟಕ ಆಡ್ಕೊಂಡು ಬರ್ತಾ ನೋಡ್ತೀನಿ ಅವಳು ಬಣ್ಣ ಬಯಲಾಗೋದ. ಅಷ್ಟೇ ಅಲ್ಲ, ನನಗೊಂದು ತುತ್ತು ನೆಟ್ಟು ಊಟ ಕೂಡ ಮಾಡಾಕ್ತಾ ಇದ್ದಿಲ್ಲ. ಒಂದು ಟೈಮ್ ಮಾಡಿದ್ರೆ ಇನ್ನೊಂದು ಟೈಮ್ ಕೊಡ್ತಿರ್ಲಿಲ್ಲ. 3 ಹೊತ್ತು ತೊರ್ಮನೆಗೆ ಹೋಗಿ ಸೇರ್ಕೋತಿದ್ಲು. ನಮ್ಮಮ್ಮ, ನಮ್ಮಪ್ಪ, ನನ್ನ ಅಣ್ಣ, ತಮ್ಮ, ಈ 4 ಪದ ಬಿಟ್ಟು ಅವಳ ಬಾಯಲ್ಲಿ ಬೇರೆ ಪದನೇ ಬರಲ್ಲಮ್ಮ. ಅಷ್ಟೇ ಅಲ್ಲ, ಮೈಂಡಲ್ಲಿ ನಮ್ಮ ಅತ್ತೆ ಅಂತ ಒಬ್ಳಿದ್ದಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳಿಗೆ ಅಂದ್ರೆ ಹೇಳ್ಬೇಕು ಕೇಳಬೇಕು, ಏನೂ ಬೇಡ. ನನ್ನ ಕಾಲಕ್ಕೆ ಕಸ ಕಾಣ್ತಾ ಇರ್ಲಮ್ಮ. ಇದನ್ನ ತಗೊಂಡೋಗಿ ನನ್ನ ಮಗನಿಗೆ ಹೇಳಿದ್ರೆ ಅವನು ಒಂಚೂರು ನಂಬ್ತಿರ್ಲಿಲ್ಲ. ಅವನಿಗೆ ಅವಳ ಹೆಂಡತಿನೇ ದೊಡ್ಡ ಪ್ರಪಂಚ. ಅವಳು ಏನು ಹೇಳಿದ್ರು ಹ್ಞೂ ಹ್ಞೂ ಅಂತಿದ್ದ. ನಾನೇನಾದ್ರು ಹೇಳಕ್ ಹೋದ್ರೆ ಹ್ಞೂ ಅಂತಿದ್ದ. ನಾನು ಯಾರಿಗಂತ ಹೇಳ್ಕೊಂಡ್ಲಿ ಹೇಳು? ಇದನ್ನೆಲ್ಲಾದ್ರೂ ನನ್ನ ಚಿಕ್ಕ ಮಗನಿಗೆ ಸೊಸೆಗೆ ಹೇಳ್ಕೊಡು ಅಂತ ಬಂದರೆ ಅವರು ನಂಬ್ತಾ ಇಲ್ಲ. ಆದರೆ ನನ್ನ ಮಗನಿಗೆ ಹೇಳಕ್ ಹೋದ್ರೆ ಅಮ್ಮ ಅದಕ್ಕೇನೆ ಒಳ್ಳೆಯವಳು, ನೀನೇ ಸರಿ ಇಲ್ಲ, ನೀನೇ ಕೆಟ್ಟವಳು ಅಂತ ಬಾಯಿಗೆ ಬಂದಾಗ ಬೈತಾನೆ. ಇನ್ನು ನನ್ನ ಸೊಸೆಗೆ ಅಂದರೆ ನಿನ್ನ ಫ್ರೆಂಡ್ ಇದೆಲ್ಲ ಪರಿಮಳ, ಅವಳಿಗೆ ಹೇಳ್ಕೊಡು ಅಂತ ಹೋದ್ರೆ ಅವಳಿಗೆ ಸದ್ರ ಆಗ್ಬಿಟ್ರೆ ಹ್ಞೂ ಬಿಡು, ದೊಡ್ಡ ಸೊಸೆ ನೆಂಟು ನೋಡ್ಕೊಳ್ಳಲ್ಲ, ಇನ್ನು ನಾನೇ ನೋಡ್ಕೋಬೇಕು ನಮ್ಮ ಅತ್ತೇನ ಅಂತ ಅವಳು ನಮ್ಮ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ಅದಕ್ಕೆ ಬಿಂಕ ಬಿಟ್ಕೊಳ್ಳಾರ್ದಿರ ಸುಮ್ಮನಿದ್ದೀನಿ. ನನ್ನ ಮನಸ್ಸಿನೊಳಗೆ ಇಷ್ಟೆಲ್ಲ ದುಃಖ, ನೋವು, ಸಂಕಟ ಎಲ್ಲ ಐತೆ. ಇದುವರೆಗೂ ನಂಗೆ ಹೇಳ್ಕೊಳ್ಳೋಕೆ ಯಾರೂ ಸಿಕ್ಕಿರ್ಲಿಲ್ಲಮ್ಮ. ಆ ದೇವ್ರು ಬಂದಾಗ ಬಂದೆ ನೀನು ಅಂತ ಹೇಳ್ಕೊಂಡಲ್ಲ, ನನಗೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು ನೋಡು. ಅಯ್ಯೋ ಆಂಟಿ, ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿದ್ಯಾ? ಅದೇ ನೋಡೋಕೆ ಎಷ್ಟು ನಗ್ನಗ್ತಾ ಎಷ್ಟು ಗುಂಡಿಗೆ ಎಷ್ಟು ಚೆನ್ನಾಗಿದ್ರಲ್ಲ ಆಂಟಿ. ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡ್ರು. ನಿಮ್ಮನ್ನ ನೋಡ್ತಾ ಇದ್ರೆ ಸತ್ತೋದ್ರು ನಮ್ಮ ಅತ್ತೆನೇ ನೆನಪಾಗ್ತಾರೆ ಆಂಟಿ. ನಿಮ್ಮಂತ ಅತ್ತೆ ನನಗಾದ್ರೂ ಇರಬಾರ್ದಾ? ಅದು ಸರಿ ಅಮ್ಮ, ನೀನೇನು ಅನ್ಕೊಂತ ಬಂದೇ ಇಲ್ಲ ನಿನ್ನ ಸೊಸೆ ಇಲ್ವಾ ಅಂತ. ಅವಳ ಜೊತೆ ಇದ್ರೆ ನಿನ್ ಕೆಲಸ ಇತ್ತಾ? ಅಯ್ಯೋ ಆಂಟಿ, ಆ ಕೆಲ್ಸದ ಮನೆ ಹಾಳಾಗೋಗ್ಲಿ. ನಿಮ್ಮ ಹತ್ರ ಇಷ್ಟೊಂದು ದುಃಖ ಇತ್ತಲ್ಲ, ನನ್ಗದನ್ನ ಕೇಳಿ ನನ್ ಬಂದಿರೋ ಕೆಲಸನೇ ಮರ್ತೋಯ್ತು. ನಾನು ಹೋಗ್ತೀನಿ ಆಂಟಿ. ನಂಗೆ ಈ ದುಃಖ ಅಂತ ತಿಳ್ಕೊಳಕ್ ಆ ದೇವ್ರ ಶಕ್ತಿ ಕೊಟ್ಟಿಲ್ಲ. ನಾನು ಹೊರಟೋಗ್ತೀನಿ ಆಂಟಿ. ಅಯ್ಯ, ಇದ್ಯಾವ್ದಿದು? ಬಂದ್ಲು ಹೋದ್ಲು. ಯಾರಿಗೆ ಹೇಳ್ಕೊಂಡ್ರು ಏನು? ನನ್ನ ದುಃಖ ಆದ್ರೂ ಕಡಿಮೆ ಆಗುತ್ತಾ? ಖಂಡಿತ ಆಗಲ್ಲ. ಅದಕ್ಕೆ ಹೇಳೋದು ಮನುಷ್ಯಂಗೆ